ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಯಾಕಂದರೆ ಸುಮಾರು ದಿನಗಳಿಂದ ಅಂದರೆ ಒಂದು 8-9-10 ದಿನಗಳಿಂದ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ರೀಸನ್ ಅಂದರೆ ನಾನು ತುಂಬಾ ಬ್ಯುಸಿ ಇರ್ತೀನಿ. ಇತ್ತೀಚೆಗೆ ಅಂದರೆ ತುಂಬಾ ಬ್ಯುಸಿ ಆಗಿದ್ದೇನೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಪುರ್ಸತ್ ಇಲ್ಲ ಅಂತಲ್ಲ, ವಿಡಿಯೋಗಳನ್ನ ಮಾಡಿರ್ತೀನಿ. ನಾನು ಒಂದೇ ಒಂದು ವಿಡಿಯೋಗಳನ್ನ ಮಿಸ್ ಮಾಡದೆ ನಾನು ಮರಿಗಳನ್ನ ಲೋಡ್ ಮಾಡೋದಿಲ್ಲ ಮತ್ತು ಮರಿಗಳನ್ನು ಕೊಡೋದು ಇಲ್ಲ. ಬಟ್ ಮರಿಗಳ ವಿಡಿಯೋನ ಮಾಡಿ ಆದಮೇಲೂ ನನಗೆ ಎಡಿಟ್ ಮಾಡಿ ಈ ಥರ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಪುರ್ಸತ್ ಇಲ್ಲ. ಸಿಕ್ಕಾಪಟ್ಟೆ ಫೋನ್ ಬರುತ್ತೆ, ಸಿಕ್ಕಾಪಟ್ಟೆ ಮರಿಗಳನ್ನ ಕಳಿಸ್ಕೊಡ್ತೀನಿ. ಜೊತೆಗೆ ಇತ್ತೀಚೆಗೆ ಹೋದ ಮರಿಗಳನ್ನು ಅಂದರೂ ತುಂಬಾ ಕಳಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಬಕ್ರೀದ್ ಮರಿಗಳಾಗಿರ್ಬೋದು, ಜೊತೆಗೆ ಅಂಗಡಿಗೂ ಕೂಡ ತುಂಬ ಮೇಕೆಗಳನ್ನ ಅಥವಾ ಕುರಿಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ. ಜೊತೆಗೆ ಆ ಬಕ್ರೀದ್ಗೋಸ್ಕರ ಅಂತ ದೊಡ್ಡ ದೊಡ್ಡ ಟಗರ್ ಮರಿಗಳನ್ನ ಕಳಿಸ್ಕೊಡ್ತೀನಿ. ಹಾಗಾಗಿ ಸ್ವಲ್ಪ ಬಿಜಿ ಇರೋ ಕಾರಣದಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಒಂದು 30 ಮರಿಗಳನ್ನ ಗಾಡಿಯಿಂದ ಇಳಿಸಿ ಮತ್ತೊಂದು ಗಾಡಿಗೆ ಹಾಕಬೇಕು ಅಂತ ನಿನ್ನೆ ದಿನ ಕೇರೂರು ಸಂತೆಗೆ ಹೋದಲ್ಲಿ ನನ್ನ ಕಡೆಯಿಂದ ಅಂದರೆ ನನ್ನ ಮನೆಯಲ್ಲಿದ್ದಂಥ ಮರಿಗಳನ್ನ ತೊಗೊಂಡು ಹೋಗಿ ಅಲ್ಲೇ ಬಂದಿರುವಂಥ ಗಾಡಿಗೆ ಲೋಡ್ ಮಾಡಬೇಕು ಅಂತ ಒಂದು ವ್ಯವಹಾರ ಆಗಿತ್ತು. ಹಾಗಾಗಿ 30 ಮರಿಗಳನ್ನ ನನ್ನ ಮನೆಯಿಂದ ಬೆಳಗಿನ ಜಾವ ಎತ್ತಾಕೊಂಡು ಹೋಗಿ, ಅಂದರೆ ನನ್ನ ಫಾರ್ಮಿಂದ ಎತ್ತಾಕೊಂಡು ಹೋಗಿ, ಸೊ ಅಲ್ಲಿಂದ ಮರಿಗಳನ್ನ ಮತ್ತೆ ಕೇರೂರು ಸಂತೆಯಲ್ಲಿ ಇಳಿಸಿ ಅಲ್ಲಿ ಬಂದಿರುವಂಥ ಗಾಡಿಗೆ ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನನ್ನ ವಿಡಿಯೋಗಳನ್ನ ಅಥವಾ ನನ್ನ ಚಾನಲನ್ನು ಫಾಲೋ ಮಾಡೋರಿಗೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೋತೀನಿ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ. ಸೊ ನನ್ನ ಕಡೆಯಿಂದ ಬರುವಂಥ ಮರಿಗಳು ನನ್ನ ಮನೆಯಿಂದ ತೊಗೊಂಡೋಗಿ ಕೆಲವು ಮರಿಗಳನ್ನ ಲೋಡ್ ಮಾಡ್ತೀನಿ. ಹೀಗಾಗಿ ವ್ಯವಹಾರಗಳು ಸಂತೆಯಲ್ಲಿ ನಾನು ಹೋಗಿ ಮರಿಗಳಿಗೆ ಬಣ್ಣ ಹಾಕಿ ವಿಡಿಯೋ ಮಾಡಿ ಅವರಿಗೆ ಮಾಲಕರಿಗೆ ಮರಿಗಳನ್ನ ಕಳಿಸ್ಕೊಡ್ತೇನೆ. ಯಾವ ಥರ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ತೆರನಾದ ಗುರುತಿರುತ್ತೆ. ಆ ಗುರುತು ಮಾಡಿ ಮರಿಗಳನ್ನ ಕಳಿಸ್ಕೊಡ್ತೇನೆ. ಅದು ಟಗರ್ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹೋತ ಆಗಿರ್ಬೋದು, ತೆನೆ ಕುರಿ, ಪಲ್ಲಿನ ಮೇಕೆ. ಸೊ ನನ್ನ ಕಡೆಯಿಂದ ಬರುವ ಪ್ರತಿಯೊಂದು ಬದುಕಿಗೂ ಕೂಡ ಅದರದ್ದೇ ಆದ ಒಂದು ಗುರುತನ್ನು ಮಾಡಿ ಕಳಿಸ್ಕೊಟ್ಟಿರ್ತೀನಿ. ಸೊ ನೋಡ್ಬೋದು ಮರಿಗಳು ತುಂಬ ಚೆನ್ನಾಗಿದೆ. 30 ಮರಿಗಳನ್ನ ಸೊ ಬೆಳಗಾವಿ ಕಡೆ ಕಳಿಸ್ಕೊಡ್ತಾ ಇದೆ. ಫಸ್ಟ್ ಟೈಮ್ ಈ ಥರ ಮರಿಗಳನ್ನ ನಾನು ಬೆಳಗಾವಿ ಜಿಲ್ಲೆಗೆ ಕಳಿಸ್ಕೊಡ್ತಾ ಇರೋದು. ಸೊ ಒಂದು ಸಾರಿನೂ ಕೂಡ ನಾನು ಬೆಳಗಾವಿ ಜಿಲ್ಲೆಗೆ ಮರಿಗಳನ್ನ ಕಳಿಸ್ಕೊಟ್ಟಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಹೋತ್ ಮರಿಗಳ ವ್ಯವಹಾರವನ್ನು ಬೆಳಗಾವಿ ಜಿಲ್ಲೆಯ ಜೊತೆಗೆ ಮಾಡ್ಕೊಂಡಿದ್ದೇನೆ. ಅಲ್ಲೇ ಬೆಳಗಾವಿ ಜಿಲ್ಲೆಯ ಬಸಾಪುರ ಅಂತ ಯಾರೋ ನನಗೆ ಹೀಗೆ ನೋಡಿಕೊಂಡು ನನ್ನ ಫೇಸ್ಬುಕ್ಕಲ್ಲೋ ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲೋ ನೋಡಿಕೊಂಡು ನನ್ನ ಮನೆಗೆ ನೇರವಾಗಿ ಬಂದು ವ್ಯವಹಾರ ಮಾಡಿಕೊಂಡು ಮರಿಗಳನ್ನ ಕೇರೂರು ಸಂತೆ ತನಕ ಕಳಿಸ್ಕೊಡಿ, ಆಮೇಲೆ ನಾವು ಎತ್ತಾಕೊಂಡು ಹೋಗ್ತೀವಿ ಅಂತ ಒಂದು ವ್ಯವಹಾರ ಆಗಿತ್ತು. ಹಾಗಾಗಿ ಮರಿಗಳನ್ನ ತೊಗೊಂಡು ಬಂದು ಕೇರೂರು ಸಂತೆಯಲ್ಲಿ ಮರಿಗಳನ್ನ ಒಂದು ಕಡೆ ನಿಲ್ಲಿಸಿದ್ದೇವೆ. ನೋಡ್ಬೋದು, ಇದು ಸಂತೆ ಯಾವುದೇ ಹೊಲ ಅಲ್ಲ, ಯಾವುದೇ ಜಮೀನಲ್ಲ. ಸಂತೆಯಲ್ಲಿ ಇನ್ನೂ ಜನ ಸೇರಿಲ್ಲ. ಬಟ್ ಅಷ್ಟು ಬೇಗ ನಾನು ಸಂತೆಗೆ ಬಂದಿರ್ತೀನಿ. ಅಲ್ಲಲ್ಲಿ ಕೆಲವೊಂದು ಕುರಿಗಳು ಮಾತ್ರ ಬಂದಿರೋದು ನೀವು ಗಮನಿಸ್ಬೋದು. ಸೊ ಅಷ್ಟು ದೂರದಲ್ಲಿ ಸಂತೆ ಕಾಣಿಸ್ತಾ ಇದೆ. ಬಟ್ ಗಾಡಿ ಕೂಡ ಕೆಲವೊಂದು ಬಂದಿದೆ, ಇನ್ನು ಕೆಲವು ಸಂತೆಗಳಿಗೆ ಗಾಡಿ ಕೂಡ ಬಂದಿಲ್ಲ. ಹಾಗಾಗಿ ನನ್ನ ಮರಿಗಳನ್ನ ತೊಗೊಂಡು ಬಂದು ಮರಿಗಳನ್ನ ಈ ಕಡೆ ಕಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ನಿಮಗೂ ಕೂಡ ಯಾರಿಗಾದರೂ ಈ ಥರ ಸಣ್ಣ ಪುಟ್ಟ ಹೋತ್ ಮರಿಗಳು ಅಥವಾ ಟಗರು ಮರಿ ಏನಾದರೂ ಬೇಕಾದರೆ ನನಗೆ ಕಾಲ್ ಮಾಡ್ಬೋದು. ನೋಡ್ಬೋದು ಗಾಡಿ ಬಂದಿದೆ. ಸೊ ಇದೇ ಗಾಡಿಗೆ ಈ ಮರಿಗಳನ್ನ ಲೋಡ್ ಮಾಡಬೇಕು. ಸೊ ಮರಿಗಳನ್ನು ಕೂಡ ಮತ್ತೆ ಆ ಗಾಡಿ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಸೊ ಇನ್ನೇನು ಮರಿಗಳನ್ನ ಒಂದೊಂದು ಹೆಣಿಸಿ ಕೌಂಟ್ ಮಾಡಿ ಗಾಡಿಗೆ ಲೋಡ್ ಮಾಡಿ ಬೆಳಗಾವಿ ಜಿಲ್ಲೆಗೆ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, 1ನೇ ಮರಿ ಗಾಡಿಯಲ್ಲಿ ಹಾಕ್ತಾ ಇದೆ. ಸೊ ಹೀಗಾಗಿ ಒಂದು 30 ಮರಿಗಳನ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ ಮರಿಗಳು, ತುಂಬ ಮಿಂಚಾಗಿದೆ, ತುಂಬ ಕ್ವಾಲಿಟಿಯುತವಾಗಿದೆ. ಈ ಮರಿಗಳನ್ನ 6100 ರೂಪಾಯಿದಂಗೆ ಮರಿಗಳನ್ನ ಕೊಟ್ಟಿದೆ. ತುಂಬ ಚೆನ್ನಾಗಿರೋ ಮರಿಗಳು. ಸೊ ಈ ಥರ ಮರಿಗಳು ನಿಮಗೆ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನನ್ನ ಕಡೆಯಿಂದ ಈ ಥರ ಮರಿಗಳು ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ಹತ್ತಿರ ಇದ್ದರೆ ನನ್ನ ಹತ್ರ ಬರ್ಬೋದು, ಅಥವಾ ನಂಬಿಕೆ ಇತ್ತಂದರೆ ಮರಿಗಳನ್ನ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ತೇನೆ. ಸೊ ನಿಮಗೆ ಟಗರ್ ಆಗಿರಲಿ, ಮೇಕೆ ಆಗಿರಲಿ, ಏನಾಗಿರಲಿ ನನ್ನ ಕಡೆಯಿಂದ ಗಾಡಿ ಬರುತ್ತೆ. ಸೊ ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇತ್ತೀಚೆಗೆ ನಾನು ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಂಥ ವಿಡಿಯೋಗಳು ಪೆಂಡಿಂಗಲ್ಲೇ ಇದೆ. ಬಟ್ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ನಂಗೆ ಟೈಮ್ ಸಿಕ್ಕಾಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ನಿಮಗೂ ಕೂಡ ಯಾರಿಗಾದರೂ ನಾಳೆ ಶನಿವಾರ ಗಾಡಿ ಬರುತ್ತೆ. ಕೆಲವೊಂದು ಮರಿಗಳನ್ನ ಇನ್ನೂ ಕೂಡ ಆಲ್ರೆಡಿ ಬುಕ್ ಆಗಿದೆ, ಕೆಲವೊಬ್ಬರಿಗೆ ಕೊಟ್ಟಿಲ್ಲ, ಇನ್ನೂ ಕೆಲವರಿಗೆ ಕೊಡೋದು ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಅಂಥವ್ರಿಗೆ ಯಾರಾದರೂ ಮಿಸ್ ಮಾಡಿ ಕೊಡದೇ ಆಗಿದ್ದರೆ ಈ ವಾರ ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ಮತ್ತು ಏನಾದರೂ ಅನಿಸಿದರೆ ಕಾಮೆಂಟ್ ಕೂಡ ಮಾಡ್ಬೋದು. ಈ ಮರಿಗಳನ್ನ 6100 ರೂಪಾಯಿಗೆ ಬೆಳಗಾವಿ ಜಿಲ್ಲೆಯ ಬಸಾಪುರಕ್ಕೆ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದ್ಕೊಂಡು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.